ರಾಮನಗರ ಹೆಸರು ಬದಲಾವಣೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹಿನ್ನಡೆಯಾಗ್ತಾ ಇದೆ. ಕೇಂದ್ರದಿಂದ ಬಿಗ್ ಶಾಕ್. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಕೇಂದ್ರ ಸರ್ಕಾರ ಕೊಳ್ಳಿ ಇಡ್ತಾ. ಹಾಗಾದ್ರೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಮುಂದಾಗಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಭಾರಿ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ತಿರಸ್ಕರಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರು ದಕ್ಷಿಣ ಜಿಲ್ಲೆ ನಾಮಕರಣಕ್ಕೆ ನಡೆದಿದ್ದ ಪ್ಲಾನ್ ಇದು. ಜಿಲ್ಲೆ ಹೆಸರು ಬದಲಾವಣೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಈ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೆಸರು ಬದಲಾಗದಂತೆ ಪ್ರಭಾವ ಬೀರಿದ್ರ? ಕೇಂದ್ರ ಮಂತ್ರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಮನಗರ ಹೆಸರು ಬದಲಾಗದಂತೆ ಪ್ರಭಾವ ಬೀರಿದ್ರ ಅಂತ. ಈ ಹಿಂದೆ ಹಲವು ಜಿಲ್ಲೆ ಹೆಸರು ಬದಲಾವಣೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿತ್ತು. ಆದರೆ ಇದೀಗ ರಾಮನಗರ ಜಿಲ್ಲೆ ವಿಚಾರದಲ್ಲಿ ಇಲ್ಲ ಅನುಮತಿ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಕೊಡ್ತಾ ಕೇಂದ್ರ ಸರ್ಕಾರ ಅಂತ. ಅವರ ಒಂದು ಕನಸಿಗೆ, ಬಹಳ ದಿನದ ಕನಸಿಗೆ ಕೊಳ್ಳಿ ಇಡ್ತಾ ಕೇಂದ್ರ ಸರ್ಕಾರ. ರಾಮನಗರ ಜಿಲ್ಲೆ ಹೆಸರನ್ನ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಮಾಡಲಿಕ್ಕೆ ಹೊರಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೀಗ ವಿಫಲರಾಗಿದ್ದಾರೆ. ಬನ್ನಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಕೇಂದ್ರ ಸರ್ಕಾರದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಹಿನ್ನಡೆ ಆಗ್ತಾ ಇದೆ ರಾಮನಗರ ಹೆಸರು ಬದಲಾವಣೆ ವಿಚಾರವಾಗಿ. ಹಾಗಾದ್ರೆ ಮುಂದಿನ ನಡೆ ಏನು ಡಿಕೆ ಶಿವಕುಮಾರ್ ಅವರದ್ದು? ಎಸ್ ಕಾರ್ತಿಕ್, ಏನು ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡೋದ್ರಿಂದ, ಬೆಂಗಳೂರು ಜಿಲ್ಲೆ ಅನ್ನೋದ್ರಿಂದ ಅಲ್ಲಿನ ಒಂದಿಷ್ಟು ಜಮೀನುಗಳ ದರ ಹೆಚ್ಚಾಗತ್ತೆ, ಬೆಂಗಳೂರು ಅನ್ನುವಂತ ಪ್ರಾಧಾನ್ಯತೆ ಸಿಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕನಸನ್ನ ಕಂಡಿದ್ರು. ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡ್ಬೇಕು ಅನ್ನುವಂತ ಕನಸನ್ನ ಕಂಡಿದ್ರು. ಇದೀಗ ಆದ್ರೆ ಕೇಂದ್ರ ಸರ್ಕಾರ ಇದೀಗ ಈ ಒಂದು ಪ್ರಸ್ತಾವನೆಗೆ ಒಂದು ತಿರಸ್ಕಾರವನ್ನ ಮಾಡಿದೆ. ಅದರಲ್ಲೂ ಕೂಡ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರವನ್ನ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಅದರಲ್ಲೂ ಕೂಡ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಬಹುದು ಅನ್ನುವಂತ ಬಿಲ್ ಅನ್ನ ಪಾಸ್ ಮಾಡ್ಕೊಂಡಿದ್ರು. ಹೀಗಾಗಿ ಈ ಒಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಕೇಂದ್ರ ಸರ್ಕಾರ ಇದನ್ನ ಸದ್ಯಕ್ಕೆ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡೋದು ಬೇಡ, ಇದೇ ರೀತಿ ಮುಂದುವರಿಸಿ ಅನ್ನುವಂತಹ ಕಾರಣವನ್ನ ನೀಡಿರುವಂತದ್ದು. ಅದರ ಜೊತೆಗೆ ನಿರ್ದಿಷ್ಟ ಕಾಲದ ಮಾಹಿತಿಯನ್ನ ನೀಡುವಂತ ನಿಟ್ಟಿನಲ್ಲಿ ನಿರ್ದಿಷ್ಟ ಅವಧಿವರೆಗೆ ರಾಮನಗರ ಜಿಲ್ಲೆ ಇರಬೇಕು ಅನ್ನುವಂತ ಏನು ಪ್ರಸ್ತಾವನೆ ತಿರಸ್ಕರಿಸಿ ಹೇಳಿಕೆನ ಆದೇಶವನ್ನ ಮಾಡಿರುವಂತದ್ದು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಇದರಲ್ಲಿ ಕೂಡ ರಾಜಕೀಯವಾಗಿ ನೋಡೋದಾದ್ರೆ ನಾವು ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಕೇಂದ್ರದ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರೋಧದಿಂದ ಅವರೇನಾದ್ರೂ ಇಲ್ಲಿ ಪ್ರಭಾವ ಬಳಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಕಾಣ್ತಿದ್ದಂತ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬ್ರೇಕ್ ಹಾಕಿದ್ರೆ ಅನ್ನೋದು ಕೂಡ ಇಲ್ಲಿ ಬಹಳ ಗಣನೆಗೆ ಬರುವಂತದ್ದು ಕಾರ್ತಿಕ್. ಯಾಕಂತಂದ್ರೆ ರಾಮನಗರ ಜಿಲ್ಲೆ ಹೆಸರನ್ನ ಹೇಗೆ ಬದಲಾವಣೆ ಮಾಡ್ತಾರೆ ನೋಡೋಣ ಅನ್ನುವ ಮಾತನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್. ಯಾಕಂದ್ರೆ ಕುಮಾರಸ್ವಾಮಿ ಅವರ ಸೋದರ ಮಾವರಂತ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಸುರೇಶ್ ಅವರ ವಿರುದ್ಧ ಗೆದ್ದಿದ್ರು. ಇಲ್ಲಿಂದ ದ್ವೇಷದ ರಾಜಕಾರಣವೂ ಕೂಡ ನಡೀತಾ ಇತ್ತು. ಹೀಗಾಗಿ ರಾಮನಗರ ಜಿಲ್ಲೆಗೆ ಎಚ್.ಡಿ. ಕುಮಾರಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂತ ನಾಮಕರಣಕ್ಕೆ ಕೇಂದ್ರ ಸರ್ಕಾರ ತಿರಸ್ಕಾರವನ್ನು ಮಾಡಿದೆ. ಹೀಗಾಗಿ ಕೆಲವು ಜಿಲ್ಲೆಗಳಿಗೆ, ಅದರಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ದ ಸಮಯದಲ್ಲಿ ಗುಲ್ಬರ್ಗಾವನ್ನ ಕಲಬುರಗಿಯಾಗಿ ಮಾಡಿತ್ತು, ವಿಜಾಪುರನ ವಿಜಯಪುರ ಅಂತ ಮಾಡಿತ್ತು. ಇದೀಗ ಅದು ರಾಮನಗರ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.